ವಿದ್ಯಾರ್ಥಿಗಳೇ, ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿಯ ಭಾಗ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ಪಾಠದ ಮೇಲೆ ಕೇಳತಕ್ಕಂಥ ಮುಖ್ಯವಾಗಿರತಕ್ಕಂಥ ಬಹು ಆಯ್ಕೆಯ ಪ್ರಶ್ನೆಗಳು ಈ ಒಂದು ಪ್ರಶ್ನೆಗಳನ್ನು ಈ ಒಂದು ಪಾಠದಲ್ಲಿ ನಂತರ ತಿಳಿದುಕೊಳ್ಳಬಹುದು. ಮತ್ತು ಈ ಪಾಠದ ಮೇಲೆ ಕೇಳತಕ್ಕಂಥ ಮುಖ್ಯವಾಗಿರತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳು, ಅದರಲ್ಲಿ ಮೊದಲನೇದು ರಾಸಾಯನಿಕ ಕ್ರಿಯೆ ಎಂದರೇನು? ವಾಟ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್? ರಾಸಾಯನಿಕ ಕ್ರಿಯೆ ಎಂದರೇನು ಅಂತಂದ್ರೆ ವಾಟ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್. ಅದರಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು: ಭೌತ ಬದಲಾವಣೆ, ಹೊಸ ಪದಾರ್ಥಗಳ ನಿರ್ಮಾಣ, ಬಣ್ಣ ಬದಲಾವಣೆ, ಸ್ಥಿತಿ ಬದಲಾವಣೆ. ಯಾವಾಗ ಏನದ ಅಂತ ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ ಅಂತಂದ್ರೆ ಏನದ ಅಂತಂದ್ರೆ ಭೌತ ಬದಲಾವಣೆ. ಬಿ ಏನದ ಅಂತಂದ್ರೆ ಹೊಸ ಪದಾರ್ಥಗಳ ನಿರ್ಮಾಣ ಅಥವಾ ಉತ್ಪಾದನೆ. ಮತ್ತು ಸಿ ಏನದಂತಂದ್ರೆ ಬಣ್ಣ ಬದಲಾವಣೆ. ಡಿ ಸ್ಥಿತಿ ಬದಲಾವಣೆ. ಪ್ರಶ್ನೆ ಏನದ ಅಂತಾರೆ ರಾಸಾಯನಿಕ ಕ್ರಿಯೆ ಎಂದರೇನು ಅಂತ ಹೇಳಿ ಏನದ ಅಂತ ಪ್ರಶ್ನೆಯನ್ನು ಹೊಂದಿರತಕ್ಕಂಥದ್ದು. ಅದರಲ್ಲಿ ಭೌತ ಬದಲಾವಣೆ ಇದೇನದ ಅಂತಾರೆ ಬರೋದಿಲ್ಲ. ಮತ್ತು ಬಣ್ಣದಲ್ಲಿ ಬದಲಾವಣೆ, ಸ್ಥಿತಿ ಬದಲಾವಣೆ ಇದು ಕೂಡ ಏನದ ಅಂತಾರೆ ಬರೋದಿಲ್ಲ. ಇವು ಬಣ್ಣದಲ್ಲಿ ಬದಲಾವಣೆ ಮತ್ತು ಸ್ಥಿತಿ ಬದಲಾವಣೆ ಇವು ಎರಡು ಏನದ ಅಂತಂದ್ರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು. ಇದೇನದ ಅಂತಾರೆ ಆ ಒಂದು ಭೌತ ಬದಲಾವಣೆ ಅದು ಒಂದು ತಾತ್ಕಾಲಿಕ ಬದಲಾವಣೆ ಹೊಂದಿರತಕ್ಕಂಥ ಒಂದು ಸಲ ಬದಲಾವಣೆ ಆದ ಮೇಲೆ ಅದೇ ವಸ್ತುವನ್ನ ಮತ್ತೆ ಏನದ ಅಂತಾರೆ ಪಡೆಯಬಹುದು. ಆದ್ದರಿಂದ ಇದಕ್ಕೂ ಕೂಡ ಏನದ ಅಂತಾರೆ ರಾಸಾಯನಿಕ ಕ್ರಿಯೆ ಅಂತ ಏನದ ಅಂತಾರೆ ಕರೆಯೋದಿಲ್ಲ. ಉಳಿತು ಯಾವ್ದಪ್ಪ ಅಂತಂದ್ರೆ ಇದು ಬಿ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಯಾವ್ದು ಅಂತಾರ ಬಿ, ಹೊಸ ಪದಾರ್ಥಗಳ ಉತ್ಪಾದನೆ ಅಥವಾ ನಿರ್ಮಾಣ. ಅಂದ್ರೆ ಹೊಸ ಪದಾರ್ಥಗಳ ಉತ್ಪತ್ತಿ ಆಗ್ತವ, ಅದಕ್ಕೆ ನಾವು ಏನ್ ಕರಿತೀವಿ ಅಂತಾರೆ ರಾಸಾಯನಿಕ ಕ್ರಿಯೆಗಳು ಅಂತ ಹೇಳಿ ಏನದ ಅಂತಾರೆ ಕರಿತೀವಿ. ರಾಸಾಯನಿಕ ಕ್ರಿಯೆ. ಎರಡನೇದು ಸಂಯೋಜನೆ ಅಂದ್ರೆ ಸಂಯೋಗ ಕ್ರಿಯೆಯ ಸಾಮಾನ್ಯ ರೂಪ ಅಂತಂದ್ರೆ ಜನರಲ್ ಫಾರ್ಮ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್. ಅಂದ್ರೆ ಜನರಲ್ ಫಾರ್ಮ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಯಾವ್ದು ಅಂತ ಹೇಳಿ ಏನದಂತ ಪ್ರಶ್ನೆನ ಕೇಳಿದ್ರೆ ಅದಕ್ಕೆ ಆಪ್ಷನ್ಸ್ ಎ ಪ್ಲಸ್ ಬಿ ಜ್ಯೂಸ್ ರೇಸ್ ಟು ಎ ಬಿ, ಜ್ಯೂಸ್ ರೇಸ್ ಟು ಎ ಪ್ಲಸ್ ಬಿ, ಸಿ ಎ ಪ್ಲಸ್ ಬಿ ಸಿ ಜ್ಯೂಸ್ ರೇಸ್ ಟು ಎ ಸಿ ಪ್ಲಸ್ ಬಿ, ಡಿ ಎ ಬಿ ಪ್ಲಸ್ ಸಿ ಡಿ ಜ್ಯೂಸ್ ರೇಸ್ ಟು ಎ ಡಿ ಪ್ಲಸ್ ಸಿ ಡಿ. ಇದೇನದ ಅಂತಾರೆ ನಿಮಗೆ ಈ ಒಂದು ಸಮೀಕರಣಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಸಮೀಕರಣಗಳಲ್ಲಿ ಯಾವುದೇನದ ಅಂತಾರೆ ಸಂಯೋಗ ಕ್ರಿಯೆಯ ಸಾಮಾನ್ಯ ರೂಪ ಅಂದ್ರೆ ಜನರಲ್ ಫಾರ್ಮ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಅದು ಯಾವುದು ಅನ್ನೋದನ್ನ ಗುರುತಿಸಬೇಕು. ಈಗೇನದ ಅಂತ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನದ ಅಂತಾರೆ ಇದು ರಿಯಾಕ್ಟೆಂಟು, ಇದೇನದ ಅಂತ ಪ್ರಾಡಕ್ಟು ಅಂತಾರೆ, ಇದು ಪ್ರತಿವರ್ತಕಗಳು, ಇದು ಉತ್ಪನ್ನಗಳು. ಸಂಯೋಗ ಅಥವಾ ಸಂಯೋಜನೆ ಕ್ರಿಯೆ ಅಂತಾರೆ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಪರಸ್ಪರ ವರ್ತಿಸಿ ಒಂದು ಉತ್ಪನ್ನ ಉಂಟಾಗ್ತದೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಯಾವ್ದು ಅಂತಾರೆ ಎ. ಇಲ್ಲಿ ಒಂದೇ ಒಂದು ಪ್ರತಿವರ್ತಕದ ವಿಭಜಿಸಿ ಎರಡು ವಸ್ತುಗಳಾಗ್ಲತ್ತವ, ಇದಕ್ಕೆ ವಿಭಜನೆ ಕ್ರಿಯೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಏನದ ಅಂತ ಎರಡು ಪ್ರತಿವರ್ತಕಗಳು ಹೆಚ್ಚು ಕ್ರಿಯಾಶೀಲ ಧಾತು ಏನ್ ಮಾಡ್ತದೆ ಅಂತಾರೆ ಕಡಿಮೆ ಕ್ರಿಯಾಶೀಲ ಧಾತುವನ್ನ ಇಲ್ಲಿ ಹೊರಗೆ ಹಾಕಿ ಆ ಒಂದು ಧಾತುವಿನ ಜಾಗದಾಗ ಏನದ ಅಂತ ಹೆಚ್ಚು ಕ್ರಿಯಾಶೀಲ ಧಾತು ಬರುತ್ತೆ. ಅದಕ್ಕೆ ಏನದ ಅಂತಾರೆ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೀವಿ. ಆಯನುಗಳ ಪ್ರತಿವರ್ತಕಗಳ ನಡುವೆ ಆಯನುಗಳ ವಿಭಜನೆಯಾಗಿ ಹೊಸ ಸಂಯುಕ್ತಗಳು ಉಂಟಾಗ್ತವೆ, ಅದಕ್ಕೆ ನಾವು ಏನ್ ಕರಿತೀವಿ ಅಂತಾರೆ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಹೇಳಿ ಏನದ ಅಂತಾರೆ ಕರಿತೀವಿ. ಅದಕ್ಕೆ ಏನದ ಅಂತಾರೆ ಸಂಯೋಜನೆ ಕ್ರಿಯೆ ಸರಿಯಾದ ರೂಪ ಯಾವ್ದು ಅಂತಾರೆ ಎ ಪ್ಲಸ್ ಬಿ ಜ್ಯೂಸ್ ರೇಸ್ ಟು ಎ ಬಿ. ನೆಕ್ಸ್ಟ್ ಎರಡನೇದು ವಿಭಜನೆ ಕ್ರಿಯೆ ಸಾಮಾನ್ಯ ರೂಪ. ಇದೇನದ ಅಂತಾರ ಆಪ್ಷನ್ಸ್ ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದು ವಿಭಜನೆ ಕ್ರಿಯೆ ಅಂತಾರೆ ಒಂದೇ ಒಂದು ಪ್ರತಿವರ್ತಕವು
ವಿಭಜಿಸಿ ಎರಡು ಅಥವಾ ಹೆಚ್ಚು ಉತ್ಪನ್ನಗಳು ಉಂಟಾಗ್ತವ ಅದಕ್ಕೆ ನಾವು ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಅದಕ್ಕೆ ವಿಭಜನೆ ಕ್ರಿಯೆ ಸಾಮಾನ್ಯ ರೂಪ ಯಾವುದು ಅಂತಾರದು ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಸ್ಥಾನಪಲಟ ಕ್ರಿಯೆ ಸಾಮಾನ್ಯ ರೂಪ. ಸ್ಥಾನಪಲಟ ಕ್ರಿಯೆ ಸಾಮಾನ್ಯ ರೂಪ ಅಂತಾರೆ ಹೆಚ್ಚು ಕ್ರಿಯಾಶೀಲ ಧಾತು ಅದೇನ್ ಮಾಡ್ತದೆ ಅಂದ್ರೆ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದಕ್ಕೆ ಹೊರಹಾಕಿ ತಾನು ಅದರ ಸ್ಥಾನವನ್ನ ಏನ್ ಮಾಡ್ತದೆ ಅಂದ್ರೆ ಆಕ್ರಮಿಸಿಕೊಳ್ಳುತ್ತೆ. ಆದ್ದರಿಂದ ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರೆ ಸ್ಥಾನಪಲಟ ಕ್ರಿಯೆ ಅಂತ ಕರಿತೀವಿ. ಅದೇ ರೀತಿ ಏನದ ಅಂತಂದ್ರೆ ದ್ವಿಸ್ಥಾನಪಲಟ ಕ್ರಿಯೆ ಅಂದ್ರೆ ಜನರಲ್ ಫಾರ್ಮ್ ಆಫ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಂದ್ರೆ ಪ್ರತಿವರ್ತಕಗಳ ನಡುವೆ ಆಯನಗಳ ವಿನಿಮಯ ನಡೆದು ಹೊಸ ಏನದ ಅಂತರ ಸಂಯುಕ್ತಗಳು ಉಂಟಾಗ್ತವ ಅದಕ್ಕೆ ನಾವೇನ್ ಕರಿತೀವಿ ಅಂತಾರೆ ಅದಕ್ಕೆ ದ್ವಿಸ್ಥಾನಪಲಟ ಕ್ರಿಯೆ ಅಥವಾ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ ಏನದ ಅಂತರ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, 2s2 ಅಂದ್ರೆ 2H2O 2s2 plus O2 gives rise to 2H2O. ಈ ಕ್ರಿಯೆ ಯಾವ ವಿಧ? ವಿಚ್ ಟೈಪ್ ಆಫ್ ರಿಯಾಕ್ಷನ್ ಈಸ್ ದಿಸ್ ಅಂದ್ರೆ ಈ ಒಂದು ರಿಯಾಕ್ಷನ್ ಅದು ಯಾವ ಕ್ರಿಯೆ ವಿಧವನ್ನು ಹೊಂದಿದೆ? ಅದಕ್ಕೆ ಆಪ್ಷನ್ಸ್ ಸಂಯೋಜನೆ ಕ್ರಿಯೆ, ಕಾಂಬಿನೇಷನ್, ವಿಭಜನೆ ಕ್ರಿಯೆ, ಡಿಕಾಂಬಿನೇಷನ್, ಸ್ಥಾನಪಲಟ ಕ್ರಿಯೆ, ಡಿಸ್ಪ್ಲೇಸ್ಮೆಂಟ್, ದ್ವಿಸ್ಥಾನಪಲಟ ಕ್ರಿಯೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತದ. ಅದಕ್ಕೆ ಏನದ ಅಂತಾರ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಯಾವುದು? ಎರಡು ಪ್ರತಿವರ್ತಕಗಳವ ಇಲ್ಲಿ ಒಂದೇ ಉತ್ಪನ್ನ ಅಂದ್ರ ಪ್ರಾಡಕ್ಟ್ ಎಷ್ಟದವ ಅಂತಾರ ಎರಡು ಅದಾವ. ಇಲ್ಲಿ ಏನದ ಅಂತಾರ ರಿಯಾಕ್ಟಂಟ್ ಎಷ್ಟು ಅಂತಾರ ಎರಡು ಮತ್ತು ಪ್ರಾಡಕ್ಟ್ ಎಷ್ಟದ ಅಂತಾರ ಒಂದು. ಅದಕ್ಕೆ ಎರಡು ಪ್ರತಿವರ್ತಕಗಳು ಪರಸ್ಪರ ವರ್ತಿಸಿ ಒಂದೇ ಒಂದು ಉತ್ಪನ್ನ ಉಂಟಾಗ್ತದೆ ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರದು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಆದ್ದರಿಂದ ಇದು ಸಂಯೋಗ ಕ್ರಿಯೆಗೆ ಏನದ ಅಂತ ಉದಾಹರಣೆಯನ್ನ ಹೊಂದಿರ್ತಕ್ಕಂಥದ್ದು. ನೆಕ್ಸ್ಟ್ ಏನದ ಅಂತಾರೆ CO3 gives rise to CaO plus CO2. ಈ ಕ್ರಿಯೆ ಯಾವ ವಿಧ ಅಂದ್ರೆ ವಿಚ್ ಟೈಪ್ ಆಫ್ ರಿಯಾಕ್ಷನ್ ಈಸ್ ದಿಸ್ ಅಂತದ. ಅದಕ್ಕೆ ಯಾವ್ದಂತಂದ್ರೆ ಇಲ್ಲಿ ಒಂದೇ ಒಂದು ಪ್ರತಿವರ್ತಕ ಇಲ್ಲಿ ಒಂದು ಪ್ರತಿವರ್ತಕವು ವಿಭಜಿಸಿ ಎರಡು ಉತ್ಪನ್ನಗಳು ಉಂಟಾಗ್ಲತ್ತವ. ಹಂಗ ಇಲ್ಲಿ ಒಂದೇ ಒಂದು ರಿಯಾಕ್ಟಂಟ್ ಅದು ಏನದ ಅಂತಾರ ರಾಸಾಯನಿಕ ಕ್ರಿಯೆ ನಡೆದ ನಂತರ ಎರಡು ಅಥವಾ ಹೆಚ್ಚು ಪ್ರಾಡಕ್ಟ್ ಉತ್ಪತ್ತಿ ಆಗ್ತವ ಅದಕ್ಕೆ ಏನದ ಅಂತಾರ ನಾವು ವಿಭಜನೆ ಕ್ರಿಯೆ ಅಂತ ಏನದ ಅಂತಾರ ಕರಿತೀವಿ. ನೆಕ್ಸ್ಟ್ ಏನದ ಅಂತಾರ Zn plus CuSO4 gives rise to ZnSO4 plus Cu. ಈ ಕ್ರಿಯೆ ಯಾವ ವಿಧ ಅಂದ್ರೆ ವಿಚ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ದಿಸ್. ಇದನ್ನು ಕೂಡ ಏನದ ಅಂತ ಯಾವ ಕ್ರಿಯೆ ಅಂತ ಹೇಳಿ ಏನದ ಅಂತಾರ ಕೇಳಿದ್ವಲ್ಲ. ಇಲ್ಲಿ ಏನದ ಅಂತಾರೆ ಹೆಚ್ಚು ಕ್ರಿಯಾಶೀಲ ಧಾತು ಅದೇನ್ ಮಾಡ್ತದೆ ಅಂತಾರ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಇಲ್ಲಿ CuSO4 ಅದ ಈ Cu ಜಾಗದಾಗ Zn ಬಂದದ Cu ಏನಾಗಿದೆ ಅಂತ ಹೊರಗೆ ಬಂದ ಅದಕ್ಕೆ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಹೊರಹಾಕಿ ತಾನು ಅದರ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತದೆ ಅದಕ್ಕೆ ನಾವು ಏನ್ ಕರಿತೀವಿ ಅಂತಾರ ಸ್ಥಾನಪಲ್ಲಟ ಕ್ರಿಯೆ. ಅದಕ್ಕೆ ಇದು ಯಾವ್ದು ಅಂತಾರ ಸ್ಥಾನಪಲ್ಲಟ ಕ್ರಿಯೆ. ನೆಕ್ಸ್ಟ್ ಏನದ ಅಂತಾರ ಪ್ರಶ್ನೆ NaCl plus AgNO3 gives rise to AgCl plus NaNO3. ಈ ಕ್ರಿಯೆ ಯಾವುದು? ಇದನ್ನು ಕೂಡ ಸೇಮ್ ಪ್ರಶ್ನೆ ವಿಚ್ ಟೈಪ್ ಆಫ್ ರಿಯಾಕ್ಷನ್ ಈಸ್ ದಿಸ್. ಅದಕ್ಕೆ ಸೇಮ್ ಆಪ್ಷನ್ಸ್ ಸಂಯೋಗ ಕ್ರಿಯೆ, ವಿಭಜನೆ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆ, ಕಾಂಬಿನೇಷನ್, ಡಿಕಾಂಬಿನೇಷನ್, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅದಕ್ಕೇನದ ಅಂತಾರೆ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಅಂತಾರೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತಾರ. ಇಲ್ಲಿ ಎರಡು ಪ್ರತಿವರ್ತಕಗಳ ನಡುವೆ ಆಯನಗಳ ವಿನಿಮಯ ನಡೀತದ ಅವಾಗ ಏನದಂತ ಎರಡು ಹೊಸ ಉತ್ಪನ್ನಗಳು ಉಂಟಾಗ್ತವ ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ಅದಕ್ಕೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ಏನದ ಅಂತಂದ್ರೆ 4Fe plus 3O2 gives rise to 2Fe2O2. ಈ ಕ್ರಿಯೆಯ ವಿಧ ಯಾವುದು? ಈ ಕ್ರಿಯೆ ಏನದ ವಿಧವನ್ನ Fe2O3 ಈ ಕ್ರಿಯೆಯ ವಿಧವನ್ನ ಏನದ ಅಂತಾರ ತಿಳಿಸಬೇಕು. ಈ ಕ್ರಿಯೆಯ ವಿಧ ಏನದ ಅಂತಂದ್ರ
ವಿಚ್ ಟೈಪ್ ಆಫ್ ರಿಯಾಕ್ಷನ್ ಈಸ್ ದಿಸ್? ಸಂಯೋಜನೆ ಕ್ರಿಯೆ, ವಿಭಜನೆ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆ. ಅದಕ್ಕೆ ಏನದ ಅಂತ ಇಲ್ಲಿ ಎರಡು ಪ್ರತಿವರ್ತಕಗಳು ಪರಸ್ಪರ ವರ್ತಿಸಿ ಒಂದೇ ಒಂದು ಉತ್ಪನ್ನ ಉಂಟಾಗ್ಲತ್ತ. ಆದ್ದರಿಂದ ಇದನ್ನು ಕೂಡ ಏನದ ಅಂತಾರ ಸಂಯೋಗ ಅಥವಾ ಸಂಯೋಜನೆ ಕ್ರಿಯೆಗೆ ಏನದ ಅಂತ ಉದಾಹರಣೆಯನ್ನ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಏನದ ಅಂತಂದ್ರೆ ಸಮತೋಲನ ಅಂದ್ರೆ ಸರಿದೂಗಿಸಿದ ಸಮೀಕರಣ ಯಾವುದು? ಸರಿದೂಗಿಸಿದ ಸಮೀಕರಣ ಯಾವುದು? ನಿಮ್ಗೆ ಏನದ ಅಂತಾರೆ ABCD 4 ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಕ್ಕಂಥ ಅದು ಸಮೀಕರಣಗಳು. A S2 plus O2 gives rise to H2O. B 2S2 plus O2 gives rise to 2H2O. C 2S2 plus 2O2 gives rise to 2H2O. D S2 plus 2O2 gives rise to H2O. ಇದರಲ್ಲಿ ಏನದ ಅಂತಾರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಗುರುತಿಸಬೇಕು. ಅಂದ್ರೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂದ್ರೆ ಬ್ಯಾಲೆನ್ಸ್ ಇಕ್ವೇಶನ್ ಯಾವ್ದದ? ಇಲ್ಲಿ ಹೈಡ್ರೋಜನ್ 2, ಇಲ್ಲಿ ಹೈಡ್ರೋಜನ್ 2, ಇಲ್ಲಿ ಆಕ್ಸಿಜನ್ 2, ಇಲ್ಲಿ ಆಕ್ಸಿಜನ್ 1. ಇದು ಇಲ್ಲ. ಹೈಡ್ರೋಜನ್ 2 2 4, ಇಲ್ಲಿ ಕೂಡ 2 2 4, ಆಕ್ಸಿಜನ್ ಇಲ್ಲಿ 2, ಇಲ್ಲೂ ಕೂಡ ಆಕ್ಸಿಜನ್ 2. ಅಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಬಿ. ಇಲ್ಲಿ ಹೈಡ್ರೋಜನ್ 2 2 4, ಇಲ್ಲಿ ಕೂಡ 2 2 4, ಆಕ್ಸಿಜನ್ 2 2 4, ಅದರಲ್ಲಿ 2 ಅದ, ಅದಕ್ಕೆ ಇದು ತಪ್ಪು. ಹೈಡ್ರೋಜನ್ 2, ಇಲ್ಲಿ ಹೈಡ್ರೋಜನ್ 2, ಆಕ್ಸಿಜನ್ 2 2 4, ಆದ್ರೆ ಆಕ್ಸಿಜನ್ ಒಂದೇ ಅದ, ಅದಕ್ಕೆ ಇದನ್ನು ಕೂಡ ತಪ್ಪು, ಬ್ಯಾಲೆನ್ಸ್ ಇಲ್ಲ. ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಯಾವ್ದಪ್ಪ ಅಂತಂದ್ರೆ ಅದು ಬಿ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಸಮತೋಲನಗೊಳಿಸುವುದು ಅಂದ್ರೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೆ ವಾಟ್ ಈಸ್ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಶನ್? ಅಂದ್ರೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೆ ಏನದರ ಅರ್ಥ ಅಂತ ಹೇಳಿ ಏನದ ಅಂತ ಕೊಟ್ಟಿದ್ವಿ. ಎ ಪದಾರ್ಥಗಳನ್ನು ಸೇರಿಸುವುದು. ಬಿ ಅಣುಗಳ ಸಂಖ್ಯೆಯನ್ನು ಸರಿದೂಗಿಸುವುದು. ಸಿ ಹೊಸ ಪದಾರ್ಥಗಳ ನಿರ್ಮಾಣ. ಡಿ ಸ್ಥಿತಿ ಬದಲಾವಣೆ. ಅಂದ್ರೆ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಅದರ ಅರ್ಥ ಏನದ ಅಂತಂದ್ರೆ ಅಣುಗಳ ಸಂಖ್ಯೆಯನ್ನು ಸರಿದೂಗಿಸುವುದು. ಅಣುಗಳ ಸಂಖ್ಯೆ ಅಂತಾರೆ ಇಲ್ಲಿ ಏನು ಪ್ರತಿವರ್ತಕದಾಗ ಅಣುಗಳು ಇರ್ತಾವ, ಅದೇ ಉತ್ಪನ್ನದಾಗ ಸೇಮ್ ಅಣುಗಳು ಇರ್ತವೆ, ಅದನ್ನ ಸರಿದೂಗಿಸ್ಬೇಕು. ಅದಕ್ಕೆ ನಾವೇನದ ಅಂತ ರಾಸಾಯನಿಕ ಸಮೀಕರಣದ ಅರ್ಥ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ವಾಟ್ ಈಸ್ ಬ್ಯಾಲೆನ್ಸ್ ಆಫ್ ಇಕ್ವೇಶನ್. ಆಮ್ಯಾಗ ಏನದ ಅಂತಂದ್ರೆ ಸಮತೋಲನಗೊಳಿಸಿದಾಗ ಅಂದ್ರೆ ಸರಿದೂಗಿಸಿದಾಗ ಯಾವುದು ಬದಲಾಗುವುದಿಲ್ಲ. ಸರಿದೂಗಿಸಿದಾಗ ಯಾವ್ದು ಏನದ ಅಂತರ ಬದಲಾವಣೆ ಆಗೋದಿಲ್ಲ. ವಾಟ್ ಡಸ್ ನಾಟ್ ಚೇಂಜ್ ವೆನ್ ಬ್ಯಾಲೆನ್ಸಿಂಗ್. ಅದಕ್ಕೆ ಗಣಾಂಕಗಳು, ಅಣುಗಳ ಸಂಖ್ಯೆ, ರಾಸಾಯನಿಕ ಸಂಯೋಜನೆ, ಸ್ಥಿತಿ ಯಾವ್ದು ಬದಲಾವಣೆ ಆಗಲ್ಲ ಅಂತಾರೆ ಅಣುಗಳ ಸಂಖ್ಯೆ. ಇದೇನು ಅಣುಗಳು ಇರ್ತಾವ, ಈ ಅಣುಗಳ ಸಂಖ್ಯೆ ಅನ್ನೋದ ಅಂತ ಬದಲಾವಣೆಯನ್ನ ಹೊಂದಿರೋದಿಲ್ಲ. ಎಲ್ಲಿ ಪ್ರತಿವರ್ತಕದಾಗ ಎಷ್ಟು ಇರ್ತವ ಅಷ್ಟೇ ಏನದಂತ ಉತ್ಪನ್ನದಲ್ಲಿ ಏನದಂತರ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ರಾಶಿ ಸಂರಕ್ಷಣಾ ನಿಯಮ ಏನನ್ನು ಹೇಳುತ್ತದೆ? ಆ ರಾಶಿ ಸಂರಕ್ಷಣಾ ನಿಯಮ ಅಂದ್ರೆ ವಾಟ್ ಡಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಸ್ಟೇಟ್. ಅದಕ್ಕೆ ಏನದ ಅಂತಂದ್ರೆ ಭಾರ ಅಂದ್ರೆ ರಾಶಿ ಸೃಷ್ಟಿಯಾಗುತ್ತದೆ, ರಾಶಿ ನಾಶವಾಗುತ್ತದೆ, ರಾಶಿ ಉಳಿಯುತ್ತದೆ. ಅಂದ್ರೆ ಮಾಸ್ ಈಸ್ ನೈದರ್ ಕ್ರಿಯೇಟ್ ಆರ್ ಡಿಸ್ಟ್ರಾಯ್. ಭಾರ ಅಂದ್ರೆ ರಾಶಿ ಬದಲಾಗುತ್ತದೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಶಿ ಉಳಿಯುತ್ತದೆ. ಅಂದ್ರೆ ಮಾಸ್ ಈಸ್ ನೈದರ್ ಕ್ರಿಯೇಟೆಡ್ ಆರ್ ನಾಟ್ ಡಿಸ್ಟ್ರಾಯ್. ಅಂದ್ರೆ ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಸಾಧ್ಯ ಇಲ್ಲ ಮತ್ತು ನಾಶಪಡಿಸಲು ಸಾಧ್ಯ ಇಲ್ಲ. ಈ ಕಡೆ ಎಷ್ಟು ಇರ್ತದೆ ಈ ಕಡೆ ಅಷ್ಟೇ ಇರ್ತದೆ. ಇಲ್ಲಿ ಕಡಿಮೆ ಮಾಡ್ಲಕ್ಕೂ ಬರೋದು ಮತ್ತು ಹೆಚ್ಚು ಮಾಡ್ಲಕ್ಕೂ ಬರೋದಿಲ್ಲ. ನೆಕ್ಸ್ಟ್ ಪ್ರಶ್ನೆ ರಾಸಾಯನಿಕ ಸಮೀಕರಣದಲ್ಲಿ ಬಾಣದ ಅರ್ಥವೇನು? ಅಂದ್ರೆ ರಾಸಾಯನಿಕ ಸಮೀಕರಣ ಕ್ರಿಯೆಗಳಲ್ಲಿ ಇದು ಬಾಣದ ಚಿಹ್ನೆ ಅಂದ್ರೆ ಈ ಬಾಣದ ಚಿಹ್ನೆಯ ಅರ್ಥವೇನು ಅಂತ ಪ್ರಶ್ನೆಯನ್ನು ಹೊಂದಿರತಕ್ಕಂಥದ್ದು. ವಾಟ್ ಡಸ್ ದ ಆರೋ ಇನ್ ಎ ಕೆಮಿಕಲ್ ಇಕ್ವೇಶನ್ ಮೀನ್? ಅದಕ್ಕೆ ಅದು ಓದುವುದು. ಬಿ ನೀಡುವುದು ಯೂಸ್, ರೀಡ್ಯಾಸ್ ಉತ್ಪಾದಿಸುವುದು, ಪ್ರೊಡಕ್ಟ್ಸ್ ಮತ್ತು ಸಮಾನ ಈಕ್ವಲ್. ಅದಕ್ಕೆ ಏನದ ಅಂತಾರೆ ಸರಿಯಾಗಿರ್ತಕ್ಕಂಥ ಉದಾಹರಣೆ ಅಂತಂದ್ರೆ ಉತ್ತರ ಉತ್ಪಾದಿಸೋದು ಅಂದ್ರೆ ಉತ್ಪಾದನೆ ಪ್ರಾಡಕ್ಟ್. ನೆಕ್ಸ್ಟ್ ಪ್ರಶ್ನೆ ಯಾವಾಗಿನ ವಾಟ್ ಡಸ್ ಎಸ್ ರೀಪ್ರೆಸೆಂಟೆಡ್ ಅಂದ್ರೆ ಎಸ್ ಏನನ್ನ ಸೂಚಿಸುತ್ತದೆ? ಎಸ್ ಏನದ ಅಂತಾರೆ ಸಾಲಿಡ್ ಅಂತರ ಘನವನ್ನ ಸೂಚಿಸ್ತದ. ಎಲ್ಲು ಇದು ಲಿಕ್ವಿಡ್ ಅನ್ನ ಸೂಚಿಸ್ತದ ಅಂದ್ರೆ ದ್ರವ. ಜಿ ಇದು ಏನದ ಅಂತಾರೆ ಗ್ಯಾಸ್ ಅನ್ನ ಸೂಚಿಸ್ತದ ಅಂದ್ರೆ ಅನಿಲ. ಮತ್ತು ಎ ಕ್ಯೂ
ಅಂದ್ರೆ ಇದು ಅಕ್ವೇಸ್ ಅಂತಾರೆ ಜಲೀಯ ದ್ರಾವಣವನ್ನ ಸೂಚಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, ರಾಸಾಯನಿಕ ಕ್ರಿಯೆ ಯಾವಾಗ ಸಂಭವಿಸುತ್ತದೆ ಅಂದ್ರೆ ವೆನ್ ಡಸ್ ಅ ಕೆಮಿಕಲ್ ರಿಯಾಕ್ಷನ್ ಅಕ್ಯೂರ್? ಆಪ್ಷನ್ಸ್: ಕೇವಲ ತಾಪಮಾನ ಹೆಚ್ಚಿದಾಗ, ಹೊಸ ಪದಾರ್ಥಗಳು ನಿರ್ಮಾಣವಾದಾಗ, ಬಣ್ಣ ಬದಲಾವಣೆ ಆದಾಗ ಮಾತ್ರ, ಘನದಿಂದ ದ್ರವವಾಗಿದ್ದಾಗ ಮಾತ್ರ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಸಾಯನಿಕ ಕ್ರಿಯೆ ಯಾವಾಗ ನಡೀತದೆ ಅಂತಂದ್ರೆ ಹೊಸ ಪದಾರ್ಥಗಳ ನಿರ್ಮಾಣ ಆದಾಗ, ಅಂದ್ರೆ ಹೊಸ ಪದಾರ್ಥಗಳು ಉತ್ಪಾದನೆ ಆದಾಗ. ಇಲ್ಲಿ S2 ಮತ್ತು O2 ಅದ. ಹೊಸ ಪದಾರ್ಥ ಏನದ ಅಂದ್ರೆ H2O ನೀರು, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿದಾಗ ಹೊಸ ಒಂದು ಪದಾರ್ಥ ಉತ್ಪತ್ತಿ ಆಗ್ಲತ್ತದ, ಅದು ಯಾವ್ದು ಅಂತಾರ ನೀರು. ಆದ್ದರಿಂದ ಹೊಸ ಪದಾರ್ಥ ಉತ್ಪಾದನೆ ಆದಾಗ ರಾಸಾಯನಿಕ ಕ್ರಿಯೆ ಸಂಭವಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ, CaO ಪ್ಲಸ್ H2O gives rise to CaOH2. ಈ ಕ್ರಿಯೆ ಯಾವ ವಿಧ? ಅದೇ ಸೇಮ್ ಕಾಂಬಿನೇಷನ್, ಡಿಕಾಂಬಿನೇಷನ್, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಅದಕ್ಕೆ ಇಲ್ಲಿ ಎರಡು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗ್ಲತ್ತೆ. ಅದಕ್ಕೆ ಏನದ ಅಂತಾರೆ ಸಂಯೋಗ ಕ್ರಿಯೆಯನ್ನ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, 2KClO3 gives rise to 2KCl plus 3O2. ಇದನ್ನು ಕೂಡ ವಿಚ್ ಟೈಪ್ ಆಫ್ ರಿಯಾಕ್ಷನ್ ಈಸ್ ದಿಸ್? ಅಂದ್ರೆ ಈ ರಾಸಾಯನಿಕ ಕ್ರಿಯೆ ವಿಧ ಯಾವುದು? ಸೇಮ್ ಆಪ್ಷನ್ಸ್: ಸಂಯೋಗ ಕ್ರಿಯೆ, ವಿಭಜನೆ ಕ್ರಿಯೆ, ದ್ವಿಸ್ಥಾನಪಲ್ಲಟ ಕ್ರಿಯೆ ಮತ್ತು ದಹನ ಕ್ರಿಯೆ. ಅದಕ್ಕೇನದ ಅಂತಾರ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದ್ರೆ ವಿಭಜನೆ. ಒಂದು ಪ್ರತಿವರ್ತಕವು ವಿಭಜಿಸಿ ಎರಡಾಗ್ಲತ್ತದ, ಅದಕ್ಕೇನದ ಅಂತಾರ ವಿಭಜನೆ ಕ್ರಿಯೆಗೆ ಏನದ ಅಂತಾರ ಉದಾಹರಣೆ ಅಥವಾ ವಿಭಜನೆ ಕ್ರಿಯೆ ವಿಧವನ್ನ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಯಾವ್ದು ಅಂತಂದ್ರೆ ಈಗ Fe ಪ್ಲಸ್ S gives rise to FeS. ಈ ಕ್ರಿಯೆ ವಿಧ ಯಾವುದು? ವಿಚ್ ಟೈಪ್ ಆಫ್ ರಿಯಾಕ್ಷನ್ ಈಸ್ ದಿಸ್? ಸಂಯೋಗ ಕ್ರಿಯೆ, ದಹನ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ ಮತ್ತು ವಿಭಜನೆ ಕ್ರಿಯೆ. ಅದಕ್ಕೇನದ ಅಂತಾರೆ ಇಲ್ಲೂ ಕೂಡ ಎರಡು ಪ್ರತಿವರ್ತಕಗಳು ಒಂದೇ ಉತ್ಪನ್ನ ಉಂಟಾಗ್ಲತ್ತ, ಅದಕ್ಕೇನದ ಅಂತಾರ ಸಂಯೋಗ ಕ್ರಿಯೆ. ನೆಕ್ಸ್ಟ್ ಪ್ರಶ್ನೆ ಏನದ ಅಂತಂದ್ರೆ ಇಲ್ಲೂ ಕೂಡ ಏನದ ಅಂತಾರ HCl ಪ್ಲಸ್ NaOH gives rise to NaCl ಪ್ಲಸ್ H2O. ವಿಚ್ ಟೈಪ್ ಆಫ್ ರಿಯಾಕ್ಷನ್ ಈಸ್ ದಿಸ್? ಅಂದ್ರೆ ಈ ಕ್ರಿಯೆ ವಿಧ ಯಾವುದು? ಅದೇ ಸಂಯೋಗ ಕ್ರಿಯೆ, ವಿಭಜನೆ ಕ್ರಿಯೆ, ಸ್ಥಾನಪಲ್ಲಟ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆಗಳನ್ನು ಕೊಟ್ಟಿದ್ದದ. ಅದಕ್ಕೇನದ ಅಂತಾರೆ ಈ ಪ್ರತಿವರ್ತಕಗಳ ನಡುವೆ ಆಯನಗಳ ನಡೆದು ಹೊಸ ಸಂಯುಕ್ತಗಳು ಉಂಟಾಗ್ತವೆ. ಅದಕ್ಕೇನದ ಅಂತಾರ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಏನದ ಅಂತಾರ ಕರೀತೀವಿ. ಅದೇನದ ಅಂತಾರ ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ ಅಥವಾ ವಿಧವನ್ನ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್, ಜಂಗು ಹಿಡುವಿಕೆ ಯಾವ ವಿಧದ ಕ್ರಿಯೆ? ಅಂದ್ರೆ ರಸ್ಟಿಂಗ್ ಈಸ್ ವಿಚ್ ಟೈಪ್ ಆಫ್ ರಿಯಾಕ್ಷನ್? ಅಂದ್ರೆ ಜಂಗನ್ನ ತಿಂತದ, ಅಂದ್ರೆ ತುಪ್ಪನ ಹಿಡಿತದ. ಈಗ ಕಬ್ಬಿಣದ ವಸ್ತುಗಳು ಏನದ ಅಂತ ಶುದ್ಧವಾಗಿರ್ತಕ್ಕಂಥ ಕಬ್ಬಿಣ, ಅದನ್ನ ತುಪ್ಪನ ಹಿಡಿತದ. ಆ ತುಪ್ಪನ ಹಿಡಿದಾಗ ಅದು ಯಾವ ವಿಧದ ಕ್ರಿಯೆ? ಅದು ಸಂಯೋಗ ಕ್ರಿಯೆ, ಆಕ್ಸಿಡೇಷನ್, ಸ್ಥಾನಪಲ್ಲಟ ಮತ್ತು ದಹನ ಅಂದ್ರೆ ಉತ್ಕರ್ಷಣೆ. ಆಕ್ಸಿಡೇಷನ್ ಅಂದ್ರೆ ಉತ್ಕರ್ಷಣೆ. ಅದು ಯಾವ ಕ್ರಿಯೆ ಅಂತಾರೆ? ಅದು ಆಕ್ಸಿಡೇಷನ್ ಅಂದ್ರೆ ಉತ್ಕರ್ಷಣೆ ಕ್ರಿಯೆಯನ್ನು ಹೊಂದಿರತಕ್ಕಂಥ ಕಬ್ಬಿಣವು ಅಥವಾ ಈ ಒಂದು ವಸ್ತುಗಳು ಜಂಗನ್ನ ತಿಂತಕ್ಕಂಥದ್ದು ಯಾವ ಕ್ರಿಯೆ ವಿಧ ಅಂತಾರೆ? ಅದು ಆಕ್ಸಿಡೇಷನ್ ಅಂದ್ರೆ ಉತ್ಕರ್ಷಣ ಕ್ರಿಯೆ. ಆಕ್ಸಿಜನ್ ಅನ್ನು ಪಡೆದುಕೊಂಡಾಗ ಅದೇನಾಗ್ತದಪ್ಪ ಅಂತಂದ್ರೆ ಜಂಗನ್ನ ತಿಂತದೆ, ಅದರಿಂದ ಉತ್ಕರ್ಷಣ ಕ್ರಿಯೆಯನ್ನ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಏನದ ಅಂತಾರ ಆಮ್ಲಜನಕದೊಂದಿಗೆ ಸಂಯೋಜನೆ ಯಾವ ಕ್ರಿಯೆ? ಅಂದ್ರೆ ಆಮ್ಲಜನಕದ ಜೊತೆಗೆ ಸಂಯೋಜನೆ ಆಗ್ತದೆ, ಆ ಒಂದು ಕ್ರಿಯೆ ಯಾವುದು? ಸೇಮ್ ಆಕ್ಸಿಡೇಷನ್, ರಿಡಕ್ಷನ್, ಸಂಯೋಜನೆ, ದಹನ. ಆಕ್ಸಿಡೇಷನ್, ರಿಡಕ್ಷನ್, ಸಂಯೋಜನೆ, ದಹನ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದ್ರೆ ಆಕ್ಸಿಡೇಷನ್. ಅಂದ್ರೆ ಅಲ್ಲಿ ಕೂಡ ಆಕ್ಸಿಜನ್ ಅನ್ನ ಪಡೆದುಕೊಳ್ಳುತ್ತೆ. ಆಕ್ಸಿಜನ್ ಅನ್ನ ಪಡೆದುಕೊಂಡಾಗ ಕಾರ್ಬನ್ ಪ್ಲಸ್ ಆಕ್ಸಿಜನ್ gives rise to ಕಾರ್ಬನ್ ಡೈಆಕ್ಸೈಡ್. ಇದು ಆಕ್ಸಿಜನ್ ಪಡೆದುಕೊಳ್ಳುತ್ತೆ, ಅದಕ್ಕೆ ಉತ್ಕರ್ಷಣ ಕ್ರಿಯೆ ಅಂದ್ರೆ ಆಕ್ಸಿಡೇಷನ್. ನೆಕ್ಸ್ಟ್, ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವುದು ಯಾವ ಕ್ರಿಯೆ? ಇಲ್ಲಿ ಏನದ ಆಕ್ಸಿಜನ್ ಪಡೆದುಕೊಳ್ಳೋದೇ ಇರ್ಬೋದು ಅಥವಾ ಎಲೆಕ್ಟ್ರಾನ್ಗಳನ್ನು ಅದನ್ನು ಕೂಡ ಏನದ ಅಂತಾರ ಕಳೆದುಕೊಳ್ಳೋದಿರ್ಬೋದು. ಅದು ಯಾವ್ದಿರ್ತದೆ ಅಂತಾರ ಆಕ್ಸಿಡೇಷನ್ ಅಂದ್ರೆ ಉತ್ಕರ್ಷಣ ಕ್ರಿಯೆ. ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವುದು ಕೂಡ ಉತ್ಕರ್ಷಣ ಕ್ರಿಯೆ. ಆಕ್ಸಿಜನ್ ಕೂಡ ಪಡೆದುಕೊಳ್ಳುವುದು ಅದನ್ನು ಕೂಡ ಏನದ ಉತ್ಕರ್ಷಣ ಕ್ರಿಯೆ.
ಅದೇ ರೀತಿ ಏನದ ಅಂತಾರೆ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವುದು ಅಂದ್ರೆ ಎಲೆಕ್ಟ್ರಾನ್ಗಳು ಈಗ ಉತ್ಕರ್ಷಣೆ ಕ್ರಿಯೆಯಲ್ಲಿ ಆಕ್ಸಿಜನ್ ಪಡೆದುಕೊಳ್ಳುವುದು ಉತ್ಕರ್ಷಣೆ ಅಥವಾ ಏನದ ಅಂತಾರೆ ಎಲೆಕ್ಟ್ರಾನ್ ಕಳೆದುಕೊಳ್ಳುವುದು ಇದು ಕೂಡ ಏನದ ಅಂತಾರೆ ಉತ್ಕರ್ಷಣೆ ಮತ್ತು ಹೈಡ್ರೋಜನ್ ಕಳೆದುಕೊಳ್ಳೋದು ಕೂಡ ಉತ್ಕರ್ಷಣೆ. ಅದೇ ರೀತಿ ಅಪಕರ್ಷಣೆ ಅಂತಾರೆ ಆಕ್ಸಿಜನ್ ಅನ್ನು ಕಳೆದುಕೊಳ್ಳುವುದು ಹೈಡ್ರೋಜನ್ ಅನ್ನು ಪಡೆದುಕೊಳ್ಳುವುದು ಮತ್ತು ಎಲೆಕ್ಟ್ರಾನ್ ಅನ್ನು ಕೂಡ ಏನದ ಅಂತಾರೆ ಪಡೆದುಕೊಳ್ಳುವುದು. ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ಅಪಕರ್ಷಣ ಕ್ರಿಯೆ ಅಂತ ಹೇಳಿ ಏನದ ಅಂತಾರ ಕರಿತೀವಿ ಅಂದ್ರ ರಿಡಕ್ಷನ್. ನೆಕ್ಸ್ಟ್ ಏನದ ಅಂತಾರ ಪ್ರಶ್ನೆ. ಆ ಪ್ರಶ್ನೆ ಯಾವ್ದಪ್ಪ ಅಂತಾರ ಎಂಡೋಥರ್ಮಿಕ್ ಕ್ರಿಯೆ ಏನು ಸಂಭವಿಸುತ್ತದೆ ಅಂದ್ರೆ ಎಂಡೋಥರ್ಮಿಕ್ ಕ್ರಿಯೆಯಲ್ಲಿ ಅಂದ್ರೆ ಭೈರುಷ್ಣಕ ಕ್ರಿಯೆಯಲ್ಲಿ ಏನನ್ನು ಸಂಭವಿಸುತ್ತದೆ ಎಂಡೋಥರ್ಮಿಕ್ ಕ್ರಿಯೆಯಲ್ಲಿ ಏನದ ಅಂತ ಏನನ್ನು ಸೂಚಿಸುತ್ತದೆ. ಎಂಡೋಥರ್ಮಿಕ್ ಅಂತಾರ ಅಂತರುಷ್ಣಕ ಕ್ರಿಯೆ ಎಂಡೋಥರ್ಮಿಕ್. ಎಕ್ಸೋಥರ್ಮಿಕ್ ಅಂತಾರ ಬಹಿರುಷ್ಣಕ ಕ್ರಿಯೆ ಎಂಡೋಥರ್ಮಿಕ್ ಕ್ರಿಯೆಯಲ್ಲಿ ಏನು ಸೂಚಿಸುತ್ತದೆ ಅದಕ್ಕೆ ತಾಪಮಾನ ಜೊತೆಗೆ ಏನದ ಅಂತಾರ ತಾಪಮಾನ ಹೀರಿಕೆ ಆಗುತ್ತದೆ ಅಂದ್ರೆ ಹೀಟ್ ಈಸ್ ಏನದ ಅಬ್ಸರ್ವ್ ಆಗ್ತದೆ. ಅದೇನದ ಅಂತಾರ ಎಕ್ಸೋಥರ್ಮಿಕ್ ದಲ್ಲಿ ಏನಂತ ಅಂದ್ರೆ ಹೀಟ್ ರಿಲೀಸ್ ಆಗ್ತದೆ. ಇದ್ರಾಗ ಹೀಟ್ ಏನದ ಅಂದ್ರೆ ಅಬ್ಸರ್ವ್ ಆಗ್ತದೆ ಅಂದ್ರೆ ಯಾವುದು ಉಷ್ಣ ಪಡೆದುಕೊಳ್ಳುತ್ತೆ ಅಂತರುಷ್ಣಕ ಕ್ರಿಯೆ, ಯಾವುದು ಉಷ್ಣ ಬಿಡುಗಡೆ ಮಾಡುತ್ತೆ ಅದು ಬಹಿರುಷ್ಣಕ ಕ್ರಿಯೆಯನ್ನ ಹೊಂದಿರತಕ್ಕಂಥ